ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಗುರು ಪೂರ್ಣಿಮಾ. ಸೊ ನನ್ನ ಪೀಸ್ಫುಲ್ ಮಾರ್ನಿಂಗ್ ರೂಟೀನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು. ನಾನು ಯೂಶ್ವಲಿ 4:30ಗೆ ಎದ್ದು ಫಸ್ಟ್ ಆಯಿಲ್ ಪುಲ್ಲಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಆಯುರ್ವೇದ ಪ್ರಕಾರ ಇದು ನಮ್ಮ ಓರಲ್ ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ನಾರ್ಮಲ್ ಬ್ರಷಿಂಗ್, ಜೀವ ನಿರ್ಲೇಖನ ಮಾಡ್ತೀನಿ. ಇದು ಲೈಕ್ ನಿಮ್ಮ ಟಂಗ್ ಕ್ಲೀನ್ ಇರೋಕ್ಕೆ ಮತ್ತು ಫ್ರೆಶ್ನೆಸ್ ಮೇಂಟೈನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನನ್ನ ಫೇವ್ರೆಟ್ ನೇತ್ರ ಪ್ರಕ್ಷಾಲನ ಐ ಕ್ಲೆನ್ಸಿಂಗ್. ಇದು ಕಣ್ಣಿಗೆ ತುಂಬ ಫ್ರೆಶ್ ಅನಿಸುತ್ತೆ. ಅದಾದಮೇಲೆ ಜಲನೇತಿ. ಇದು ನಿಮ್ಮ ಲೈಕ್ ನೇಸಲ್ ಪ್ಯಾಸೇಜಸ್ನ ಕ್ಲೀನ್ ಇಡೋಕ್ಕೆ ಮತ್ತು ಫ್ರೀ ಬ್ರೀತಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಈ ಚಿಕ್ಕ ಮಾರ್ನಿಂಗ್ ರಿಚುವಲ್ಸ್ ನನ್ನ ದಿನ ಲೈಕ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಕ್ಕೆ ಲೈಕ್ ತುಂಬ ಹೆಲ್ಪ್ ಮಾಡುತ್ತೆ. ಮಾರ್ನಿಂಗ್ ಕ್ಲೆನ್ಸಿಂಗ್ ರೂಟೀನ್ ಎಲ್ಲ ಆದಮೇಲೆ ನನ್ನ ಫಸ್ಟ್ ಡ್ರಿಂಕ್ ಜೀರಾ ವಾಟರ್. ಸೊ ಇದು ಚೇಂಜ್ ಆಗ್ತಾ ಇರುತ್ತೆ. ಒಂದ್ಸಲ ಜೀರಾ ವಾಟರ್ ಅಥವಾ ಅಜ್ವೈನ್ ನೀರು, ಇಲ್ಲ ಬೆಟ್ಟದ ನೆಲ್ಲಿಕಾಯಿ ಕುಡಿತಾ ಇರ್ತೀನಿ. ಸೊ ನಾನು ಇದನ್ನು ಸ್ವಲ್ಪ ಟೈಮ್ ಮಲಾಸನ ಅಲ್ಲಿ ಕೂತ್ಕೊಂಡು ಇದನ್ನು ಕುಡಿತೀನಿ. ಪರ್ಸ್ನಲಿ ಇದು ನನಗೆ ಏನೋ ಕಾಮಾಗಿ ದಿನ ಸ್ಟಾರ್ಟ್ ಮಾಡೋಕ್ಕೆ ಲೈಕ್ ಇಷ್ಟ. ಸೊ ಅದಾದಮೇಲೆ ಘರ್ಷಣ ಅಥವಾ ಡ್ರೈ ಬ್ರಷಿಂಗ್ ಮಾಡ್ಕೋತೀನಿ. ಇದು ಸ್ಕಿನ್ ಎಕ್ಸ್ಫೋಲಿಯೇಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇವತ್ತು ಗುರು ಪೂರ್ಣಿಮಾ ಸ್ಪೆಷಲ್. ಸೊ ತಲೆ ಸ್ನಾನ ಮಾಡಬೇಕು ಅಂತ ತಲೆಗೆಲ್ಲ ಎಣ್ಣೆ ಹಚ್ಕೊಂಡೆ, ವಿಚ್ ಮೀನ್ಸ್ ಅಭ್ಯಂಗ. ಆಯುರ್ವೇದದಲ್ಲಿ ಅಭ್ಯಂಗ ಒಂದು ಸೆಲ್ಫ್ ಕೇರ್ ಪ್ರಾಕ್ಟೀಸ್. ಸೊ ಇದು ನಿಮ್ಮ ಸ್ಕಿನ್ ನರಿಷ್ ಮಾಡೋಕ್ಕೆ ಮತ್ತು ಬಾಡಿನ ರಿಲ್ಯಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನೆಲ್ಲ ಮಾಡಿಕೊಂಡು ನನ್ನ ಫೇವ್ರೆಟ್ ಮಿಲೆಟ್ ಮಾಲ್ಟ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈ ಬಿಸಿ ಮಾರ್ನಿಂಗ್ಸಲ್ಲಿ ಇದು ಒಂಥರ ಕ್ವಿಕ್, ಸಿಂಪಲ್ ಮತ್ತು ನರಿಷಿಂಗ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದೆಲ್ಲ ಮಾಡಿಕೊಂಡು ನನ್ನ ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ನನ್ನ ಸ್ಟುಡಿಯೋದಲ್ಲಿ ಇವತ್ತು ಒಂದು ಕ್ಲಾಸ್ ಇತ್ತು, ಹಾಗಾಗಿ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಸೊ ಗುರುಪೂರ್ಣಿಮಾ ಅಂದರೆ ನಮಗೆ ಜ್ಞಾನ ಮಾರ್ಗದರ್ಶನ ಕೊಟ್ಟ ಎಲ್ಲ ಗುರುಗಳಿಗೂ ಕೃತಜ್ಞತೆ ಹೇಳೋ ದಿನ. ಸೊ ಆಮೇಲೆ ಕೆಲವು ನಿಮಿಷ ಲೈಕ್ ಧ್ಯಾನ ಮತ್ತು ಚಂದ್ರಭೇದ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿದೆ. ಸೊ ಇವತ್ತು ಹುಣ್ಣಿಮೆ ಆಗಿದ್ದರಿಂದ ಈ ಪ್ರಾಣಾಯಾಮ ನನಗೇನೋ ಒಂಥರ ತುಂಬ ಶಾಂತ ಮಾಡಿಸುತ್ತೆ ಮತ್ತು ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಸೊ ಇದು ನನ್ನ ಪರ್ಸ್ನಲ್ ಪ್ರಾಕ್ಟೀಸಲ್ಲಿ ಇದು ಪ್ರಾಕ್ಟೀಸ್ ಸ್ಟುಡಿಯೋಗೆ ಹೋಗಿ ಕೋರಮಂಗಲದಲ್ಲಿ ನಾನು ಒಂದು ಸ್ಟುಡಿಯೋದಲ್ಲಿ ಯೋಗ ಹೇಳ್ಕೊಡ್ತೀನಿ. ಏನೋ ಒಂಥರ ನಂಗೆ ಇದ್ರಲ್ಲಿ ತುಂಬಾ ಖುಷಿ ಆಗುತ್ತೆ. ಸ್ಟುಡಿಯೋ ಓಪನ್ ಮಾಡೋದು ಅಥವಾ ಡೋರ್ಸ್ ಓಪನ್ ಮಾಡೋದು, ವಿಂಡೋಸ್ ಓಪನ್ ಮಾಡೋದು, ಲೈಟ್ ಹಾಕೋದು, ಇದ್ರಲ್ಲಿ ನನಗೊಂಥರ ಸಂತೋಷ. ಸೊ ಇದರಲ್ಲಿ ಒಂದು ಸ್ಮಾಲ್ ಫಿಟ್ ಚೆಕ್ ಆದಮೇಲೆ ನನ್ನ ಮ್ಯಾಟೆಲ್ಲ ಹಾಕ್ಕೊಂಡು ನನ್ನ ಕ್ಲಾಸಿಗೆ ಆಲ್ಮೋಸ್ಟ್ ಪ್ರಿಪೇರ್ ಆಗಿದೆ. ಅದ್ರ ಜೊತೆ ನನ್ನ ಮಾಲ್ಟ್ನ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಬಿಕಾಸ್ ನಂಗೆ ತುಂಬ ಹಸಿವಾಗುತ್ತೆ ಬೇಗನೆ. ಸೊ ಆವಾಗ ಸಿಪ್ ಮಾಡ್ತಾಯಿದ್ದೆ. ರೈಟ್ ಲೆಗ್ ಅಪ್ and now right leg forward to stay, legs more down, right down. Yes, perfect, very nice. Stay. Bring your awareness to the crown of your head, and this is my relaxation. Hello everyone, ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ಓಟ್ಸ್, ಮತ್ತು ಬ್ರೇಕ್ಫಾಸ್ಟಿಗೆ ಇವತ್ತು ಓಟ್ಸ್, ಆಮೇಲೆ ಮಧ್ಯಾಹ್ನ ಊಟಕ್ಕೆ ಮಡಿಕೆ ಕಾಳು ಪಲ್ಯ ಮತ್ತು ಚಪಾತಿ ಅಷ್ಟೇ. ಸೊ ಕಾಳು ಮೊಳಕೆ ಬಂದಿದೆ, ಸಕ್ಕದಾಗಿ ಬಂದಿದೆ. ಫುಲ್ ಸಣ್ಣ ಮೊಳಕೆಗಳು, ಬಟ್ಟೆಲಿ ಕಟ್ಟಿಟ್ರೆ ಚೆಂದ ಬರುತ್ತೆ ಮೊಳಕೆ. ಸೊ ಇದನ್ನು ಸ್ವಲ್ಪ ಇದ್ರಲ್ಲಿ ಪಲ್ಯ ಮಾಡ್ತೀನಿ. ನಾಳೆ ಮಿಸ್ಸಾಳು ಪಾವ್ ಮಾಡಿಕೊಂಡ್ರೆ ಇಲ್ಲಿ ಯಾವುದೂ ಇರುತ್ತೆ. ನಾನೇ ರೋಲ್ಡ್ ಓಟ್ಸ್, ನಾವು 150 ಗ್ರಾಮ್ಸ್ ರೋಲ್ಡ್ ಓಟ್ಸ್. ವಿಕ್ರಮ್ಗೆ ಸೇಮ್ ಯೋಗ ಬಾರ್ದ ಯೂಸ್ಲಿ ಸಾಕು. ಇದು ಹೈ ಪ್ರೋಟೀನ್ ಮ್ಯೂಸ್ಲಿ ಪ್ಲಸ್ ಸಮಥಿಂಗ್ ಒಂದು 50 ಗ್ರಾಮ್ಸ್ ಸಾಕು. ಮಧ್ಯಾಹ್ನ ಬೇಗ ಊಟ ಮಾಡಿದ್ರೆ ಸೊ ನನ್ನ ರೋಲ್ಡ್ ಓಟ್ಸ್ಗೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದ ಆ ಮಿಕ್ಸ್ನ
ಒಂದು 2 ಸ್ಪೂನ್ ಹಾಕ್ಕೊತೀನಿ, ವಿಕ್ರಮ್ಗೇನು ಹಾಕಲ್ಲ. ಸೊ ಅಷ್ಟರ ಜೊತೆ ಆಲ್ಮೋಸ್ಟ್ ಇದರಲ್ಲೇ ಚಿಯಾ ಸೀಡ್ ಇದೆ ಅಲ್ವಾ, ಅದಕ್ಕೆ ಇದು ಸಾಕು. ಇದಕ್ಕೆ ಮತ್ತೆ 1 ಸ್ಪೂನ್ ಪೀನಟ್ ಬಟರ್ ಹಾಕೋತೀನಿ. ಆಮೇಲೆ ಹನಿ ಏನು ಬೇಡ, ಪೀನಟ್ ಬಟರ್ ಸಾಕು. ಇದಕ್ಕೆ ಸ್ವಲ್ಪ ಈಗಲೇ ಹಾಲು ಹಾಕಿ ಇಟ್ಬಿಡ್ತೀನಿ, ನೆನ್ಕೊಳುತ್ತೆ ಸ್ವಲ್ಪ ಹೊತ್ತು. ನನ್ನ ರೋಲ್ಡ್ ಓಟ್ಸ್ ನನಗೆ ಜಾಸ್ತಿ ನೆನೆಯೋಕ್ಕೆ ಟೈಮ್ ಆದರೂ ಹಣ್ಣು ಹೆಚ್ಕೋತೀನಿ ಇದಿರ್ಲಿಂಗೆ. ನೆನ್ನೆ ಡ್ರ್ಯಾಗನ್ ಫ್ರೂಟ್ ತರಿಸಿ ಅದನ್ನೇ ಹೆಚ್ಚಿಸ್ತೀನಿ. ಸೊ ಇದ್ರ ಮೇಲೆ ಡ್ರ್ಯಾಗನ್ ಫ್ರೂಟು ಹಾಕ್ಕೋತೀನಿ. ಕಾಳು ಪಲ್ಯ ಮಾಡಿಬಿಟ್ರೆ ಕುಕ್ಕರಲ್ಲಿ ಬೇಯಿಸೋಕೆ ಇಷ್ಟ ಆಗಲ್ಲ. ಕಾಳು ಅಥವಾ ಇದನ್ನು ಸೊಪ್ಪು ಅಷ್ಟೇ, ಬೇಳೆ ಸೊಪ್ಪು ಅಷ್ಟೇ ಹಾಗೆ ನೀರೆಲ್ಲ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಇವಾಗ ತರಕಾರಿನೂ ಅಷ್ಟೇ, ಸಾಂಬಾರು ಹಾಕ್ಬೇಕಾಗಿ ಮುಂಚೆಲ್ಲ ಬೇಯಿಸ್ತಿರ್ಲಿಲ್ಲ, ಬಟ್ ಅದು ಭಾಳ ಟೈಮ್ ತಗೊಂಡಿದೆ ಅಂತ ಇವಾಗ ಗೊತ್ತಿಲ್ಲ, ನಿಮಗೆ ಕೇಳಿಸ್ತಿಲ್ಲ ಇದು ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಾತ್ರಿ ಎಷ್ಟಿಟ್ಕೊಳ್ಳೋಣ ಎಲ್ಲರೂ ಅನಿಸುತ್ತೆ ಅಂತ ಮತ್ತೆ ಸುಮ್ಮನೆ ರಾತ್ರಿ ಇಟ್ಕೊಂಡ್ರೆ ಈಸಿ ಕೆಲಸ ಆ್ಯಕ್ಚುಲಿ. ಬಟ್ ಆಲ್ಸೋ ನಾವು ಒಂದು 2 ವಾರ ಆಯಿತು ಅನ್ಸುತ್ತೆ ಹಸಿಮೆಣ್ಸಿನ್ಕಾಯಿ ತಿಂದಿಲ್ಲ, ಬರೀ ಒಣಮೆಣ್ಸಿನ್ಕಾಯಿ ಒಳಗಡೆ ಹಾಕೋದಿಲ್ಲ, ಬರೀ ಒಣಮೆಣ್ಸಿನ್ಕಾಯಿ ತಿಂತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿದ್ರೆ, ಸ್ವಲ್ಪ ಕಾಯಿ ಹಾಕಿದೆ. ಇವಾಗ ಪಲ್ಯ ರೆಡಿ. ಇದು ಸ್ವಲ್ಪ ಬೇಯಬೇಕು, ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ. ಸೊ ಪಲ್ಯನೂ ರೆಡಿ. ಇವಾಗ ನಾನು ಓಟ್ಸ್ ತಿಂತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ನಾನು ರೆಡಿಯಾಗಿ ಆಫೀಸ್ಗೆ ಹೋಗಬೇಕು, ಮತ್ತು ಇವಾಗ ಹೋಗಿ ತಿಂತೀನಿ. ಆ್ಯಂಡ್ ಎಂಜಾಯ್ ಮೈ ಬ್ರೇಕ್ಫಾಸ್ಟ್ ವಿತ್ ಬ್ಲ್ಯಾಕ್ ಕಾಫಿ, ಯಾಕಂದರೆ ಹಾಲು ಖಾಲಿ ಆಗಿದೆ. ಸೊ ತಿಂದ್ಬಿಟ್ಟು ಆಫೀಸಿಗೆ ರೆಡಿಯಾಗಿ ಹೋಗ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸ್ಟೇ ಹೆಲ್ದಿ ಆ್ಯಂಡ್ ಹ್ಯಾಪಿ. ಬಾಯ್ ಬಾಯ್.